ನಮಸ್ಕಾರ ಎಲ್ಲರಿಗೂ ಇನ್ನೊಂದು ಸ್ವಾಗತ ಸುಸ್ವಾಗತ. ಸೊ ಫೈನಲಿ ಇವತ್ತಿನ ನನ್ನ ಫಿಲ್ಮ್, ಮೂವೀಸ್ ಮತ್ತು ಸೀರೀಸ್, ಟ್ರೇಲರ್ ಅವೆಲ್ಲ ರಿವ್ಯೂ ಮಾಡೋಕ್ಕೆ ಚಾಲೂ ಮಾಡ್ತೀನಿ. ಸೊ ಇವತ್ತೇ ಫಸ್ಟ್ ಏನಪ್ಪ ಅಂತಂದ್ರೆ, ನನಗೆ ಭಾಳ ದಿನದಿಂದ ನೋಡಿದಿತ್ತು ಒಂದು ಫಿಲ್ಮ್, ಒಂದು ಸೀರೀಸ್. ಫಿಲ್ಮ್ ಯಾವುದಪ್ಪ ಅಂತಂದ್ರೆ ಮಾಲಿವುಡ್ ಟೈಮ್ಸ್. I'm coming to save Malayalam cinema. Greatest of all time. നീയൊക്കെ പണി ആയിരപ്പണി ആഞ്ഞടിച്ചാലും പുറകിൽ നിന്നെ കുറവ് പറഞ്ഞെന്റെ ഓരത്താണാലും. ಆಮೇಲೆ ಸೀರೀಸ್ ಯಾವುದಪ್ಪ ಅಂತಂದ್ರೆ ಪ್ರೀತಮ್ ಆ್ಯಂಡ್ ಪೆಡ್ರೋ ಅಂತೇಳಿ. ಅದಕ್ಕಪ್ಪ ಅಂತಂದ್ರೆ ಇದನ್ನು ಪ್ರೊಡ್ಯೂಸ್ ಮಾಡಿದವರು ರಾಜ್ಕುಮಾರ್ ಹಿರಾನಿ ಅವರು. ये अपने स्कूल में क्या सिखाया था? ए के बाद बी आता है, बी के बाद सी, सी के बाद डी है क्या नहीं? तो फिर ये साले ये कीबोर्ड क्यू से क्यों चालू होता है? किस चूते ने बनाया है कीबोर्ड? ಸೊ ನನ್ನ ಫೇವ್ರೇಟ್ ಡೈರೆಕ್ಟರ್ ಅದಾರ, ಫೇವ್ರೇಟ್ ಪ್ರೊಡ್ಯೂಸರ್ ಅದಾರ, ಮತ್ತು ಇದರ ನನ್ನ ಫೇವ್ರೇಟ್ ಆ್ಯಕ್ಟರ್ ಅದಾರ ಅರ್ಷದ್ ವಾರ್ಸಿ. ಸೊ ಎರಡು ಕಾಂಟೆಂಟ್ ನೋಡಿದ್ದೆ ನಾನು ಜಿಯೋ ಹಾಟ್ಸ್ಟಾರ್ದಾಗ. ಬರೀ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ಸೊ ಫಸ್ಟ್ ಪ್ರೀತಮ್ ಆ್ಯಂಡ್ ಪೆಡ್ರೋ ಸೀರೀಸ್. ಸೊ ಇದು ಜಿಯೋ ಹಾಟ್ಸ್ಟಾರ್ದಾಗ ಬಂದಿದೆ, ನಿನ್ನೆ ಬಂದದ್ದು ಅನ್ಕೋತೀನಿ ನಾನು, ಮೊನ್ನೆ ಬಂದದ್ದು. ಸೊ ನಾನು ಹಂತಪ್ರಿ ನೋಡೋಕೆ ಎಕ್ಸೈಟೆಡ್ ಇದ್ದಿದ್ದು ಆಗಲೇ ಹೇಳಿದೆ ನಾನು, ರಾಜ್ಕುಮಾರ್ ಹಿರಾನಿ ಮತ್ತು ಅರ್ಷದ್ ವಾರ್ಸಿ ಸಂಬಂಧ ಅಂತೇಳಿ. ನಾ ಏನು ಭಾಳ ಮಾಡಿ ಒಂದು ಎಪಿಸೋಡ್ 2 ಎಪಿಸೋಡ್ ನೋಡಿ, ದಿನಕ್ಕೆ ಒಂದೊಂದು ಎಪಿಸೋಡ್ ನೋಡಿ ಆಮೇಲೆ ರಿವ್ಯೂ ಮಾಡೋಕತ್ ಮಾಡಿದ್ದೆ. ಆದ್ರೆ ನಾನು ಬಿಂಜ್ ವಾಚ್ ಮಾಡಿಬಿಟ್ಟೆ. ರಾತ್ರಿ 12 ತನಕ ಕೂತು ನೋಡಿದೆ ನಾನು ಸೀರೀಸ್. ಇಷ್ಟು ನನಗೆ ಇಷ್ಟ ಆಯ್ತು ಹೇಳ್ತೀನಿ. ಕಾಮಿಡಿ ಅಂತೂ ಈ ಸೀರೀಸ್ ಒಳಗೆ ಒಂದು ಮೇನ್ ಪಾಯಿಂಟ್ ಅಂತ ಹೇಳ್ತೀನಿ ನಾನು. ಎಲ್ಲಿ ಕಾಮಿಡಿ ಇರಬೇಕು ಅಲ್ಲಿ ಕಾಮಿಡಿ ಐತಿ, ಎಲ್ಲಿ ಸೀರಿಯಸ್ ಇರಬೇಕು ಸೀರೀಸ್ ಅಲ್ಲಿ ಸೀರಿಯಸ್ ಐತಿ. ಆಮೇಲೆ ಅರ್ಷದ್ ವಾರ್ಸಿ ಅವ್ರದ್ದು ಕಾಮಿಕ್ ಟೈಮಿಂಗ್ ಬೈ ಏಕ್ ನಂಬರ್. ಅವ್ರದ್ದು ಕಾಮಿಕ್ ಟೈಮಿಂಗ್ದು ಏನೂ ಕ್ವಶನ್ ಕೇಳಂಗಿಲ್ಲ. ಬರೀ ಅಂಥದ್ದು ಏನತ್ತರ ಅದಕ್ಕೆ ಏನೊಂದು ಬ್ಯಾರನೇ ಐತೆ ಅವ್ರ ಕಾಮಿಕ್ ಟೈಮಿಂಗ್. ಪ್ರತಿ ಸಲನೂ ಕಾಮಿಡಿ ಇದ್ದಾಗ ನಿಮ್ಮ ಮುಖದಾಗ ನಗು ಬಂದೇ ಬರ್ತದೆ. ಆಮೇಲೆ ಪ್ರತಿ ಸೀರಿಯಸ್ ಸಿಚುವೇಶನ್ದಾಗ ಏನು ಕಾಮಿಡಿ ಮಾಡ್ತಾರಲ್ಲ ಅದು ನಿಮಗೆ ಡಿಸ್ಟರ್ಬ್ ಮಾಡೋಂಗಿಲ್ಲ, ಅದ್ರ ಬದಲಿ ತೀರಾಟ ಮಜಾ ಕೊಡ್ತದೆ. ಅಷ್ಟು ಭಾರಿ ಕಾಮಿಕ್ ಟೈಮಿಂಗ್ ಇತ್ತು ಅರ್ಷದ್ ವಾರ್ಸಿ ಅವ್ರದ್ದು. ಸೊ ಈ ಫಿಲ್ಮ್ದ ಎಡಿಟರು ರಾಜ್ಕುಮಾರ್ ಹಿರಾನಿ ಅವರೇ ಅದಾರ. ಸೊ ಅವ್ರ ಫಿಲ್ಮ್ದ ಎಡಿಟರ್ ಅವರೇ ಇರ್ತಾರೆ, ಈ ಸೀರೀಸ್ದ ಎಡಿಟರ್ ಅವರೇ ಅದಾರ. ಸೀರೀಸ್ದ ಪ್ಲಾಟ್ ಭಾರಿ ಸಿಂಪಲ್ ಐತಿ. ಅರ್ಷದ್ ವಾರ್ಸಿ ಅವ್ರ ಕ್ಯಾರೆಕ್ಟರ್ ಕ್ರೈಮ್ ಬ್ರಾಂಚ್ದಾಗ ಅದಾರ. ಸೊ ಅವರಿಗೆ ಟ್ರಾನ್ಸ್ಫರ್ ಕೊಡ್ತಾರೆ ಸೈಬರ್ ಸೆಲ್ದಾಗ, ಅಲ್ಲಿ ಏನೂ ಬರೋಂಗಿಲ್ಲ ಅವರಿಗೆ. ಆದರೆ ಅವರಿಗೆ ಕ್ರೈಮ್ ಬ್ರಾಂಚಾಗಿ ಹೋಗೋದಿರ್ತದೆ. ಆಮೇಲೆ ಒಂದು ಕೇಸ್ ಸಾಲ್ವ್ ಮಾಡೋದಿರ್ತದೆ, ಎಲ್ಲಿ ಮಿನಿಸ್ಟರ್ ಮಗ ಕಳ್ಕೊಂಡಿರ್ತಾನೆ, ಕಿಡ್ನಾಪ್ ಆಗಿರ್ತಾನೆ. ಸೊ ಅದು ಅಕಸ್ಮಾತ್ ಅದು ಏನರ ಅವರು ಸಾಲ್ವ್ ಮಾಡಿದ್ರಪ್ಪ ಅಂತಾರೆ ಅವರಿಗೆ ಕ್ರೈಮ್ ಬ್ರಾಂಚಾಗಿ ಕಳಿಸ್ತಾರೆ. ಇಷ್ಟೈತಿ. ಆದರೆ ಇದ್ರೊಳಗೆ ಏನು ಮಸಾಲೆ ಆ್ಯಡ್ ಮಾಡ್ಯಾರಲ್ಲ ರಾಜ್ಕುಮಾರ್ ಹಿರಾನಿ ಅವರು ಬರ್ದಾರ ಮತ್ತು ಪ್ರೊಡ್ಯೂಸ್ ಮಾಡ್ಯಾರ. ಸೊ ಅವ್ರದ್ದು ಕೈ ತಪ್ಪ ಅಂತಂದ್ರೆ ಏನೋ ಒಂದು ಬೇರೆ ಇರ್ತದೆ ಎಕ್ಸ್ಪೆಕ್ಟ್ ಮಾಡಿದ್ದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತನೂ ಭಾಳ ಹೊರಗೆ ಬಂದಿತ್ತು ಸೀರೀಸ್. ಸೊ ಎಸ್ ಫೈನಲಿ ಈ ಸೀರೀಸ್ ಫ್ಯಾಮಿಲಿ ಫ್ರೆಂಡ್ಲಿ ಐತಿ. ಇದ್ರೊಳಗೆ ಸ್ವಲ್ಪ ಸಣ್ಣ ಬೇಗ ಅದಾವೆ, ಅದು ನಡೀತದೆ. ಸೊ ಎಸ್ ಬೆಂಕಿ ಐತಿ ಸೀರೀಸ್, ನೋಡ್ಬೋದು ನೀವು ಜಿಯೋ ಹಾಟ್ಸ್ಟಾರ್ದಾಗ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮಾಲಿವುಡ್ ಟೈಮ್ಸ್. ಸೊ ಇದು ಥಿಯೇಟರ್ದಾಗೆ ಬಂದಿತ್ತು ಫಿಲ್ಮ್, ಆದರೆ ನಮ್ಮ ಊರಾಗ ಒಂದು ಥಿಯೇಟರ್ಸ್ದಾಗ ಹತ್ತಿದ್ದಿಲ್ಲ, ಮಲಯಾಳಂ ಲ್ಯಾಂಗ್ವೇಜ್ದಾಗೂ ಹತ್ತಿದ್ದಿಲ್ಲ. ಸೊ ನಾನು ಅನ್ಕೊಂಡೆ ಬಿಟ್ಟೆ, ಇದು ಹಾಟ್ಸ್ಟಾರ್ದಾಗ ಬಂದಾಗೆ ನಾನು ರಿವ್ಯೂ ಮಾಡಬೇಕು, OTTದಾಗ ಬಂದಾಗೆ ರಿವ್ಯೂ ಮಾಡ್ಬೇಕಂತೇಳಿ. ಸೊ ಫೈನಲಿ ಜಿಯೋ ಹಾಟ್ಸ್ಟಾರ್ದಾಗ ಬಂದೈತಿ. ಈ ಫಿಲ್ಮಿಗೆ ನಾನು ಒಂದೇ ರಿವ್ಯೂ ಮಾಡಬೇಕಪ್ಪ ಅಂತಂದ್ರೆ ಚುಮ್ಮೇಶ್ವರಿ. ಯಾರಿಗೆ ಫಿಲ್ಮ್ ಮಾಡೋದು ಭಾಳ ಆಸಕ್ತಿ ಇರ್ತದಲ್ಲ, ಭಾಳ ಅಂದ್ರೆ ಫಿಲ್ಮ್ ಮೇಕಿಂಗ್ ಕಲಿಯೋದಿರ್ತದಲ್ಲ, ಅವರು ಈ ಫಿಲ್ಮ್ ಕಂಪಲ್ಸರಿ ನೋಡ್ಬೇಕು. ಅದಕ್ಕಪ್ಪ ಅಂತಂದ್ರೆ ಈ ಮನುಷ್ಯ ನಸ್ಲಿನ್ ಏನದಲ್ಲ ಇವ, ಅವನ ಕ್ಯಾರೆಕ್ಟರ್ದಾಗ ಅವನಿಗೆ ಫಿಲ್ಮ್ ಮಾಡೋದು ಇಂಥ ಪರಿ ದೊಡ್ಡ ಪ್ಯಾಷನ್ ಇರ್ತದೆ, ಇಂಥ ಪರಿ ಹುಚ್ಚಿರ್ತದೆ ಅವನಿಗೆ. ಅದೇ ಹುಚ್ಚ ಪ್ರತಿಯೊಬ್ಬ ಫಿಲ್ಮ್ ಮೇಕರ್ದಾಗೂ ಇರ್ತದೆ. ನನ್ನ ಹೆಸರು ಬರ್ಬೇಕು, ರಿಟರ್ನ್ ಆ್ಯಂಡ್ ಡೈರೆಕ್ಟೆಡ್ ಬೈ ತಮ್ಮ ಹೆಸರಲ್ಲೇ ಅಂತೇಳಿ. ಸೊ ಅದು ನಂದು ಒಂದು ಕನಸು ಐತಿ, ಅದು ಯಾವಾಗ ಆಕೈತೆ ಗೊತ್ತಿಲ್ಲ. ಆದ್ರೆ ಫಿಲ್ಮ್ದಾಗ ಏನೊಂದು ಹುಚ್ಚುತನ ತೋರಿಸಲ್ಲ ಫಿಲ್ಮ್ ಮೇಕಿಂಗ್ ಮಾಡೋ ಮುಂದಾಗ, ಟಾಪ್ ನಾಚ್ ಬೆಂಕಿ. ಈ ಫಿಲ್ಮ್ ಸ್ಪೆಷಲ್ ಹೇಳಬೇಕಪ್ಪ ಅಂತಂದ್ರೆ ನಸ್ಲಿನ್ ಏನು ಆ್ಯಕ್ಟಿಂಗ್ ಮಾಡ್ಯಾರಲ್ಲ ಇದ್ರಾಗ, ಚುಮ್ಮೇಶ್ವರಿ ಆ್ಯಕ್ಟಿಂಗ್ ಮಾಡ್ಯಾರ. ಅವಂದು ಈಗೋ ಏನು ತೋರಿಸಲ್ಲ ಫಿಲ್ಮ್ ಮೇಕಿಂಗ್ ಮಾಡೋ ಮುಂದಾಗ. ನನಗೆ ಕ್ಯಾಮ್ರಾನೇ ಬೇಕು, ಕ್ಯಾಮ್ರಾ ಲೋ ಲೈಟ್ದಾಗಿದ್ದಾಗ ಲೈಟಿಂಗ್ ಹಾಕಿರತ್ತೆ ಅನ್ನೋದು. ಪ್ರತಿ ಸಲ ಒಂದು ಶಾರ್ಟ್ ಫಿಲ್ಮ್ ಪ್ರೊಡ್ಯೂಸ್ ಮಾಡ್ತಾರೆ, ಅಲ್ಲಿ ಫಿಲ್ಮ್ ಫೆಸ್ಟಿವಲ್ ಎಲ್ಲ ಮಾಡ್ತಿರ್ತಾನೆ. ಆದ್ರೆ ಒಂದು ದೊಡ್ಡ ಫಿಲ್ಮ್ ಮಾಡೋಕ್ಕಪ್ಪ ಅಂತಂದ್ರೆ ಏನರ ಒಂದು ಟೆನ್ಷನ್ ಬರ್ತದೆ, ಏನರ ಒಂದು ಅಡಚಣೆ ಬಂದು ಆ ಫಿಲ್ಮ್ ಹೋಗೇ ಬಿಡ್ತದೆ, ನಿಂತೇ ಬಿಡ್ತದೆ. ಸೊ ಒಂದು ಕ್ರೆಡಿಟ್ ಬೇರೆದವ್ರು ತೊಗೊಳೋದು ಈಗ ನಡೆಯಕತ್ತೈತೆ. ಅದು ಪ್ರೆಸೆಂಟಾಗಿ ನಮ್ಮ ರಿಯಲ್ ಲೈಫ್ದಾಗ ನಡೆಯಕತ್ತದು, ಯಾರ್ದೋ ಒಬ್ಬ ಕ್ರೆಡಿಟ್ ಯಾರ್ದೋ ತೊಗೋತಾರೆ ಅಂತೇಳಿ. ಅದು ಈ ಫಿಲ್ಮ್ದಾಗ ಭಾರಿ ಡೀಟೇಲ್ ಆಗಿ ಹೇಳ್ಕೊಟ್ಟಾರೆ. ಅದು ನನಗೆ ಭಾಳ ಇಷ್ಟ ಆಯ್ತು, ಅಷ್ಟು ಓಪನ್ ಅಪ್ ಆಗ್ಯಾರ ಅಂತೇಳಿ. ಏನು ಶಾರ್ಟ್ಸ್ ತೊಗೊಂಡಲ್ಲ, ಸಿನಿಮೆಟಿಕ್ ಶಾರ್ಟ್ಸ್ ಆಯ್ತು, ಬಿ ರೋಲ್ಸ್ ಆಯ್ತು, ಮತ್ತು ಹಾಗೆ ವೈಡ್ ಆ್ಯಂಗಲ್ ಶಾರ್ಟ್ಸ್, ಮತ್ತು ಏನೋ ಥರದಕ್ಕೆ ಸಮೀಪಿಂದ ಶಾರ್ಟ್ಸ್, ಕ್ಲೋಸಪ್, ಏಕ್ ನಂಬರ್ ಎಲ್ಲನೂ ಭಾರಿ ಐತಿ. ಆದರೆ ಏನತ್ತಾರೆ ಅದಕ್ಕೆ ಕ್ಲೈಮ್ಯಾಕ್ಸ್ ಏನತ್ತಲ್ಲ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಕಡಿಮೆ ಸಿಗ್ಬೋದು. ನಾ ಸ್ಪಾಲರ್ ಐತಿ ಹೇಳಂಗಿಲ್ಲ, ಅದ್ರ ಕ್ಲೈಮ್ಯಾಕ್ಸ್ ಒಂದು ಸ್ವಲ್ಪ ಡಾಮಂಡೋಲ್ ಆಗೈತೆ ಅಂತ ಅನ್ನಿಸ್ಬೋದು. ಅದು ಬಿಟ್ರಪ್ಪ ಅಂತಂದ್ರೆ ಏಕ್ ನಂಬರ್ ಐತಿ ಸೀರೀಸ್, ಅದು ಬಿಟ್ರಪ್ಪ ಅಂತಂದ್ರೆ ಏಕ್ ನಂಬರ್ ಐತಿ ಫಿಲ್ಮ್. ಸೊ ನೋಡ್ರಿ ಜಿಯೋ ಹಾಟ್ಸ್ಟಾರ್ದಾಗ ಐತಿ ಮಾಲಿವುಡ್ ಟೈಮ್ಸ್ ಅಂತೇಳಿ.
ಎರಡು ಕಂಟೆಂಟ್ ಜಿಯೋ ಹಾಟ್ಸ್ಟಾರ್ದಾಗೆ ಅದಾವೆ, ಎರಡು ಕಂಟೆಂಟ್ ಏಕ್ ನಂಬರ್ ಅದಾವೆ, ಒಂದ್ರ ಮ್ಯಾಗ ಒಂದು ಅದಾವೆ. ಸೊ ಎಸ್, ಸಿಗೋಣ ಮುಂದೆ ನೋಡಿದಾಗ. ಅಲ್ಲೇ ತನ ಪೀಸ್ ಔಟ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.